ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಆಲೂ ಫ್ರೈ, ಗರಿಗರಿಯಾಗಿರೋ ಅಂಥ ಆಲೂ ಫ್ರೈ. ಇದು ಮೊಸರನ್ನ, ತಿಳಿ ಸಾರನ್ನು ಎಲ್ಲದ್ರ ಜೊತೆಲೂ ಚೆನ್ನಾಗಿರುತ್ತೆ. ಏನೂ ಇಲ್ಲ ಅಂದರೆ ಬೇಜಾರಾಗಿದ್ದಾಗ, ಬೋರಾಗಿದ್ದಾಗ ಈವ್ನಿಂಗ್ ಸ್ನ್ಯಾಕ್ ಥರ ಕೂಡ ಮಾಡ್ಕೊಂಡು ತಿನ್ಬೋದು. ಇದು ಕಟ್ ಮಾಡಿ ಇಟ್ಕೊಂಡಿರೋ ಹಸಿ ಆಲೂಗಡ್ಡೆ ನೀರಲ್ಲಿ ಕಟ್ ಮಾಡ್ಕೊಂಡ್ಮೇಲೆ ಸೇರಿಸಿಟ್ಟಿದ್ದೀನಿ. ಸುಮಾರು ಒಂದು ಅರ್ಧ kg ಆಲೂಗಡ್ಡೆನ ಉಪಯೋಗ ಮಾಡಿದ್ದೀನಿ. ಮೊದಲು ಸಿಪ್ಪೆ ತೆಗೆದು ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾವ ರೀತಿ ತೋರಿಸ್ತಾ ಇದ್ದೀನಿ ನೋಡಿ, ಅದೇ ರೀತಿಯಾಗಿ ಆಲೂಗಡ್ಡೆನ ಕಟ್ ಮಾಡಿ ಡೈರೆಕ್ಟಾಗಿ ನೀರಲ್ಲೇ ಹಾಕಬೇಕು, ಇಲ್ಲಾಂದರೆ ಬಣ್ಣ ಚೇಂಜ್ ಆಗೋಗುತ್ತೆ. ಮುಂದಿನ ಸ್ಟೆಪ್ ಏನಂತ ನೋಡೋಣ. ದೊಡ್ಡದಾಗಿರೋ ಬಟ್ಲಿಗೆ ನೀರಲ್ಲಿ ನೆನೆಸಿಟ್ಟಿದ್ನಲ್ಲ ಕಟ್ ಮಾಡಿ ಇಟ್ಕೊಂಡಿರೋ ಆಲೂಗಡ್ಡೆ ಎಲ್ಲದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೆನ್ಪಿಟ್ಕೊಳ್ಳಿ, ಇದು ಬೇಯಿಸ್ಕೊಂಡಿರೋ ಆಲೂಗಡ್ಡೆ ಎಲ್ಲ ಹಸಿ ಆಲೂಗಡ್ಡೆ. ಬೇರೆ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಇದಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು. ಸ್ವಲ್ಪ ಅರಿಶಿನ ಸಣ್ಣ ಚಮಚದಲ್ಲಿ ಅರ್ಧ ಚಮಚದಷ್ಟು. ಧನಿಯಾ ಪುಡಿ ಸಣ್ಣ ಚಮಚದಲ್ಲಿ 1 ಚಮಚದಷ್ಟು. ಬ್ಯಾಡಗಿ ಅಚ್ಕಾರದ ಪುಡಿ, ಇದು ದೊಡ್ಡ ಚಮಚದಲ್ಲಿ 1 ಚಮಚದಷ್ಟು. ಇದು ಕಾರ್ನ್ ಫ್ಲೋರ್, ಇದೆಲ್ಲ ಅಂಗಡಿಗಳಲ್ಲೂ ಸುಲಭವಾಗಿ ಸಿಗುತ್ತೆ, ರೇಟ್ ಏನು ಜಾಸ್ತಿ ಇಲ್ಲ. ಸೂಪ್ಗಳಿಗೆ ಎಲ್ಲದಕ್ಕೂ ಉಪಯೋಗ ಮಾಡ್ತೀವಲ್ಲ, ಸೂಪ್ ಗಟ್ಟಿ ಬರಲಿ ಅಂತ, ಅದೇ ಕಾರ್ನ್ ಫ್ಲೋರ್. ಸುಮಾರು ಒಂದು 3 ಟೇಬಲ್ ಸ್ಪೂನಷ್ಟು. ಅಕ್ಕಿ ಹಿಟ್ಟು 3 ಟೇಬಲ್ ಸ್ಪೂನಷ್ಟು. ಎಷ್ಟು ಕಾರ್ನ್ ಫ್ಲೋರ್ ತೊಗೊಂಡಿದ್ನಲ್ಲ ಸೇಮ್ ಕ್ವಾಂಟಿಟಿಯಲ್ಲಿ ಅಕ್ಕಿ ಹಿಟ್ಟು. ಈಗ ಈ ಪದಾರ್ಥಗಳನ್ನ ಚೆನ್ನಾಗಿ ಕಲಿಸ್ಕೋಬೇಕು. ನೀರನ್ನ ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಕೂಡ ನೀರು ಬೇಡ. ಇದನ್ನು ಸುಮಾರು ಒಂದು 5 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಉಪ್ಪನ್ನ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ನೀರಿನ ಅಂಶ ಬಿಡುತ್ತೆ, ಸ್ವಲ್ಪ ತೇವಾಂಶ ಬರುತ್ತೆ, ಎಲ್ಲ ಪದಾರ್ಥಗಳು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಸ್ವಲ್ಪ ನೀರು ಬಿಟ್ಟ ಮೇಲೆ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. 5 ನಿಮಿಷ ಬಿಟ್ಟರೆ ಸಾಕಾಗುತ್ತೆ. 5 ನಿಮಿಷ ಆದಮೇಲೆ ಸ್ವಲ್ಪ ನೀರು ಬಿಟ್ಟಿದೆ. ಇನ್ನೂ ಜಾಸ್ತಿ ಹೊತ್ತು ಬಿಟ್ಟರೆ ಇನ್ನೂ ತುಂಬಾ ಜಾಸ್ತಿ ನೀರು ಬಿಡೋಕ್ಕೆ ಶುರುವಾಗೋಗುತ್ತೆ. 5 ನಿಮಿಷ ಬಿಟ್ಟರೆ ಸಾಕು. ಎಲ್ಲಾದ್ರೂ ಚೆನ್ನಾಗಿ ಕೋಟಿಂಗ್ ಆಗಬೇಕು, ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ಏನಂತ ನೋಡೋಣ. ಬಾಣಲೆಯಲ್ಲಿ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿದೆ, ನೆನ್ಪಿಟ್ಕೊಳ್ಳಿ ಹೈ ಫ್ಲೇಮ್ನಲ್ಲೇ ಇಟ್ಕೋಬೇಕು. ಎಣ್ಣೆಗೆ ಹಾಕೋವಾಗ ನೆನ್ಪಿಟ್ಕೊಳ್ಳಿ ಸಪ್ರೇಟಾಗಿ ಒಂದೊಂದೇ ಹಾಕಿ, ಇಲ್ಲಾಂದರೆ ಒಂದಕ್ಕೊಂದು ಅಂಟ್ಕೊಂಡ್ಬಿಡತ್ತೆ. ಇದು ಅಂಗಡಿಗಳಲ್ಲಿ ಮಾರ್ಕೆಟಲ್ಲಿ ಪೊಟ್ಯಾಟೊ ವೆಜ್ಜಸ್ ಅಂತ ಸಿಗುತ್ತಲ್ಲ, ಸೇಮ್ ಟೇಸ್ಟಲ್ಲಿ ಬರುತ್ತೆ. ನಾನು ಸ್ವಲ್ಪ ದೇಸಿ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ, ಯಾಕಂದರೆ ಮೊಸರನ್ನ, ತಿಳಿ ಸಾರನ್ನು ಅದ್ರ ಜೊತೆಗೆಲ್ಲ ಚೆನ್ನಾಗಿರಲಿ ಅಂತ. ಚೆನ್ನಾಗಿ ಕ್ರಿಸ್ಪಿ ಆಗಬೇಕು, ಗರ್ಗರಿ ಅಂತ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಸುಮಾರು ಒಂದು 3 ರಿಂದ 4 ನಿಮಿಷ ಬೇಕಾಗುತ್ತೆ ಹೈ ಫ್ಲೇಮ್ನಲ್ಲಿ. ನಾನ್ ಸ್ಟಿಕ್ ಬಾಣಲೆ ಇದ್ದರೆ ಒಳ್ಳೆಯದು. ನಿಮಗೆ ಫ್ರೈ ಮಾಡ್ಕೊಳ್ಳೋವಾಗ ಗೊತ್ತಾಗುತ್ತೆ. ಗಟ್ಟಿ ಆದರೆ ಬಾಣಲೆಗೆ ತಿರುವಾಕೊಳ್ಳುವಾಗ ಶಬ್ದ ಬರುತ್ತಲ್ಲ, ಆವಾಗ ಗೊತ್ತಾಗುತ್ತೆ. ಕ್ರಿಸ್ಪಿ ಆಗಿರೋದು ನಿಮಗೆ ಗೊತ್ತಾಗುತ್ತೆ. ಆದರೂ ಕೂಡ ಸುಮಾರು ಒಂದು 3 ರಿಂದ 4 ನಿಮಿಷ ಬೇಕಾಗುತ್ತೆ ಒಂದು ಸೆಟ್ ಆಗಲಿಕ್ಕೆ. ಈಗಿದಾಗಿದೆ, ಕ್ರಿಸ್ಪಿ ಆಗಿದೆ, ಗರ್ಗರಿ ಅಂತಾಗಿದೆ, ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿದೆ. ಮಿಕ್ಕಿರೋದಕ್ಕೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ. ಈಗ ಎಲ್ಲ ಆಲೂಗಡ್ಡೆಗಳನ್ನ ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಮಾಡ್ಕೊಂಡ್ಮೇಲೆ ಒಂದ್ಸಲ ಉಪ್ಪನ್ನ ಒಮ್ಮೆ ಟೇಸ್ಟ್ ಮಾಡಿ ನೋಡಿ. ಫ್ರೈ ಮಾಡ್ಕೊಂಡ್ಮೇಲೆ ಉಪ್ಪಿನ ಅಂಶ ಕಡಿಮೆ ಆಗಿರುತ್ತೆ, ಹಂಗಿದ್ರೆ ಮೇಲ್ಗಡೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೋಬೋದು ಇಷ್ಟ ಇದ್ದರೆ. ಅಚ್ಕಾರದ ಪುಡಿನ ಕೂಡ ಮೇಲ್ಗಡೆ ಸ್ವಲ್ಪ ಹಾಕೋಬೋದು. ಇದು ಎಣ್ಣೆಲಿ ಫ್ರೈ ಮಾಡಿಟ್ಕೊಂಡಿದ್ನಲ್ಲ, ಯಾವ ಎಣ್ಣೆ ಉಪಯೋಗ ಮಾಡಿದ್ನಲ್ಲ ಅದರಲ್ಲೇ ಫ್ರೈ ಮಾಡಿಟ್ಕೊಂಡಿರೋ ಕರಿಬೇವಿನ ಸೊಪ್ಪು. ಟ್ರೈ ಮಾಡಿ ನೋಡಿ. ಮೊಸರನ್ನದ ಜೊತೆಗೆ, ತಿಳಿ ಸಾರನ್ನು ಎಲ್ಲದ್ರ ಜೊತೆಗೂ ಚೆನ್ನಾಗಿರುತ್ತೆ. ಏನಿಲ್ಲ ಅಂದರೆ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಕೂಡ ಮಾಡ್ಕೊಂಡು ತಿನ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.